ಕ್ವಶನ್, ಅಡ್ಮಿನಿಸ್ಟ್ರೇಟಿವ್ ಕಾಸಸ್. ಈ ಅಡ್ಮಿನಿಸ್ಟ್ರೇಟಿವ್ ಕಾಸಸ್ ಅಂದರೆ ಈ ಬ್ರಿಟಿಷರು ಆಡಳಿತ ಬಂದ ಮೇಲೆ ನಮ್ಮ ಭಾರತೀಯರು ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ರು. ಫಸ್ಟ್ ಪಾಯಿಂಟ್, ನ್ಯೂ ಸಿವಿಲ್ ಲಾ ಆಫ್ ಬ್ರಿಟಿಷ್ ಅಂದರೆ ಒಂದು ಹೊಸದಂತಹ ಒಂದು ನ್ಯಾಯಾಲಯನ ಜಾರಿಗೆ ತರ್ತಾರೆ. ಸೆಕೆಂಡ್ ಪಾಯಿಂಟ್, ಬ್ರಿಟಿಷ್ ಇಂಟ್ರಡ್ಯೂಸ್ಡ್ ಕ್ರಿಮಿನಲ್ ಲಾಸ್ ಅಂದರೆ ಒಂದು ಅಪರಾಧ ನ್ಯಾಯಾಲಯನೂ ಕೂಡ ಜಾರಿಗೆ ತರ್ತಾರೆ. ಥರ್ಡ್ ಪಾಯಿಂಟ್, ಇಂಗ್ಲಿಷ್ ಬಿಕಮ್ ದಿ ಲ್ಯಾಂಗ್ವೇಜ್ ಆಫ್ ದಿ ಕೋರ್ಟ್ ಅಂದರೆ ಆ ಇಂಗ್ಲಿಷ್ ಭಾಷೆ ಏನಾಗಿರುತ್ತೆ, ನ್ಯಾಯಾಲಯದ ಭಾಷೆ ಆಗಿಬಿಡುತ್ತೆ. ಫಿಫ್ತ್ ಪಾಯಿಂಟ್, ಬ್ರಿಟಿಷ್ ಜಡ್ಜಸ್ ಫೇವರ್ಡ್ ದಿ ಬ್ರಿಟಿಷ್. ಈ ಫೇವರ್ಡ್ ಅಂದರೆ ಭಾರತೀಯರಿಗೂ ಮತ್ತು ಬ್ರಿಟಿಷರಿಗೂ ಏನೇ ಜಗಳವಾದರೂ ಅದು ಕೋರ್ಟ್ ಗಂಟ ಹೋದರೂ ಆ ಕೋರ್ಟಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಬ್ರಿಟಿಷರಿಗೆ ನೀಡ್ತಾ ಇದ್ರು. ಸಿಕ್ಸ್ ಪಾಯಿಂಟ್, ನ್ಯೂ ರೂಲ್ಸ್ ವೇರ್ ನಾಟ್ ಅಂಡರ್ಸ್ಟುಡ್ ಬೈ ದಿ ಕಾಮನ್ ಪೀಪಲ್. ಇಲ್ಲಿ ಕಾಮನ್ ಪೀಪಲ್ ಅಂದರೆ ಭಾರತೀಯರು. ಈ ಭಾರತೀಯರಿಗೆ ಒಂದು ನ್ಯಾಯಾಲಯದ ಬಗ್ಗೆ ಅಂದರೆ ಒಂದು ಕಾನೂನಿನ ಬಗ್ಗೆ ಒಂದು ಗಂಧ ಕಡ್ಡಿ ಸಹ ಗೊತ್ತಿರಲಿಲ್ಲ. ಇದರಿಂದ ಅವರು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ.